ಕನಕಗಿರಿ ನೋಡ್ಬೇಕು, ಕಾಲಿದ್ದವರು ಹಂಪಿ ನೋಡ್ಬೇಕು ಅನ್ನೋ ಗಾದೆ ಮಾತಿದೆ. ಹೌದು, ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳನ್ನ ನೋಡುವುದೇ ಒಂದು ಅಂದ ಚಂದ. ಅಂಥ ಅಂದದ ಸೊಬಗಿನ ಸ್ಮಾರಕಗಳಿಗೆ ಇದೀಗ ಮತ್ತೊಮ್ಮೆ ಹಿರಿಮೆ ಲಭಿಸಿದೆ. ವಿಶ್ವದ 52ನೇ ಪ್ರವಾಸಿ ತಾಣಗಳಲ್ಲಿ ವಿಶ್ವ ಪರಂಪರೆಯ ಹಂಪಿಗೆ 2ನೇ ಸ್ಥಾನ ಲಭಿಸಿದೆ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಮಾಡಿರುವಂತಹ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಕೆರಿಬಿಯನ್ ದ್ವೀಪವಾದ ಪೋರ್ಟೋ ರಿಕೋಗೆ ಮೊದಲ ಸ್ಥಾನ ಲಭಿಸಿದ್ರೆ, ವಿಶ್ವವಿಖ್ಯಾತ ಹಂಪಿಗೆ 2ನೇ ಸ್ಥಾನ ದೊರೆತಿರುವುದು ರಾಜ್ಯದ ಹೆಮ್ಮೆಯ ಸಂಗತಿಯಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ನಮ್ಮ ವಿಜಯನಗರ ಕಾಲದ ಹಂಪಿಯ ಒಂದು ಪ್ರವಾಸಿ ಸ್ಥಳಕ್ಕೆ ನ್ಯೂಯಾರ್ಕ್ ಟೈಮ್ಸ್ನವರು 2ನೇ ಸ್ಥಾನ ಕೊಟ್ಟಿರೋದು ಭಾಳ ಸಂತೋಷದ ಸಂಗತಿ. ಮತ್ತು ಇದು ಕೇವಲ ಕರ್ನಾಟಕ ರಾಜ್ಯದ ಹೆಮ್ಮೆ ಮಾತ್ರ ಅಲ್ಲ, ಇದು ಇಡೀ ದೇಶದ ವಿಶ್ವದ ಹೆಮ್ಮೆಯ ಒಂದು ಪ್ರಸಿದ್ಧಿಯಾಗಿರುವಂಥ ಸ್ಥಳ. ಈ ಸ್ಥಳದಲ್ಲಿ ಈಗಾಗಲೇ ಸಾಕಷ್ಟು ಸ್ಥಳವನ್ನು ಸಂರಕ್ಷಣೆ ಮಾಡುವುದು ಮತ್ತು ಅದನ್ನು ಜನರಿಗೆ ವೀಕ್ಷಣೆಗೆ ಅನುಕೂಲವಾಗಿ ಮಾಡಿಕೊಡುವ ದಿಕ್ಕಿನಲ್ಲಿ ಈಗಾಗಲೇ ಹಂಪಿ ಪ್ರಾಧಿಕಾರ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಸಾಕಷ್ಟು ಕೆಲಸಗಳು ಮಾಡಿದ್ದೇವೆ. ಇನ್ನೂ ಕೂಡ ಹಂಪಿ ಬೈ ನೈಟ್ ಸ್ಕೀಮನ್ನು ಇನ್ನೂ ಒಂದು ತಿಂಗಳೊಳಗಡೆ ಅನುಷ್ಠಾನ ಮಾಡೋಕ್ಕೆ ನಾವು ಈಗ ಯೋಚನೆ ಮಾಡ್ತಾಯಿದ್ದೀವಿ. ಇದರಿಂದ ಹಂಪಿಗೆ ಬರುವಂತಹ ಪ್ರವಾಸಿಗರಿಗೆ ಸಕಲ ಸವಲತ್ತುಗಳು ಮತ್ತು ಒಂದು ವೀಕ್ಷಣೆಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುವುದು. ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳನ್ನು ನೋಡಲು ಪ್ರತಿನಿತ್ಯ ದೇಶ ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಕಳೆದ ವರ್ಷ ಬರೋಬ್ಬರಿ 5,35,000 ಪ್ರವಾಸಿಗರು ಹಂಪಿ ವೀಕ್ಷಣೆ ಮಾಡಿದ್ದಾರೆ. ಈ ಪೈಕಿ 38,000 ವಿದೇಶಿ ಪ್ರವಾಸಿಗರು ಹಂಪಿ ವೀಕ್ಷಣೆ ಮಾಡಿರುವುದು ಮತ್ತೊಂದು ದಾಖಲೆಯಾಗಿದೆ. ಹೀಗಾಗಿ ಇಂತಹ ವಿಶ್ವವಿಖ್ಯಾತ ಹಂಪಿಗೆ ಇದೀಗ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ 2ನೇ ಸ್ಥಾನ ದೊರೆತಿರುವುದು ನಿಜಕ್ಕೂ ರಾಜ್ಯದ ಹೆಮ್ಮೆಯ ಸಂಗತಿಯಾಗಿದೆ. ದೇಶದ ಯಾವ ಪ್ರವಾಸಿ ತಾಣಗಳಿಗೂ ಸಿಗದಂತಹ ಮಾನ್ಯತೆ ವಿಶ್ವವಿಖ್ಯಾತ ಹಂಪಿಗೆ ದೊರೆತಿರುವುದು ಬಳ್ಳಾರಿ ಜನರಲ್ಲಿ ಮತ್ತಷ್ಟು ಸಂತಸ ಮೂಡಿಸಿದೆ. ಜೊತೆಗೆ ಹಂಪಿಯನ್ನ ಇನ್ನಷ್ಟು ಅಭಿವೃದ್ಧಿ ಮಾಡಿದ್ರೆ ಒಳಿತು ಅಂತ ಹೇಳ್ತಿದ್ದಾರೆ ಪ್ರವಾಸಿಗರು. ಈಗ ಇತ್ತೀಚೆಗೆ ಪ್ರಕಟಗೊಂಡ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ನಮ್ಮ ಹಂಪಿಗೆ ವಿಶ್ವದ 52 ಪ್ರಸಿದ್ಧ ಸ್ಥಳಗಳಲ್ಲಿ ಹಂಪಿಗೆ 2ನೇ ಸ್ಥಾನ ಬಂದಿದೆ. ಹಾಗಾಗಿ ನಮ್ಮ ಹೊಸಪೇಟೆ ಮತ್ತು ನಮ್ಮ ಬಳ್ಳಾರಿಯ ಇಡೀ ನಮ್ಮ ಜಿಲ್ಲೆಯ ಜನತೆಗೆ ಅತೀವ ಸಂತಸ ತಂದಿದೆ. ಅದರಿಂದ ಹಂಪಿ ಒಂದು ವಿಶ್ವವಿಖ್ಯಾತ ಪ್ರವಾಸಿ ತಾಣ ಆಗಿದೆ. ಅಲ್ಲಿ ದಿನಕ್ಕೆ ಸಾವಿರಾರು ಜನ ಬಂದು ಹೋಗ್ತಾರೆ. ಅದು ಆದರೆ ಹಾಳು ಹಂಪಿ ಅನ್ನೋ ಹಾಗೆ ಅದು ಇನ್ನೂ ಅಲ್ಲಲ್ಲಿ ತುಂಬ ಜೀರ್ಣೋದ್ಧಾರ ಕಾರ್ಯಗಳು ಆಗಬೇಕಾಗಿದೆ. ಅದರಿಂದ ಒಂದು ಕಡೆನ ದುಃಖನೂ ಆಗ್ತಿದೆ. ಅದರಿಂದ ಸರ್ಕಾರ ಇನ್ನಷ್ಟು ಅದ್ರ ಬಗ್ಗೆ ಹಂಪಿ ಬಗ್ಗೆ ಆಗಲಿ ಇನ್ನೊಂದಾಗಲಿ ಪ್ರವಾಸಿ ಸ್ಥಾನಗಳ ಬಗ್ಗೆ ಇನ್ನೂ ಮುನ್ನೆಚ್ಚರಿಕೆ ವಹಿಸಿ ಹಂಪಿಗೆ ಇನ್ನಷ್ಟು ಸ್ಥಾನಮಾನ ತಂದುಕೊಡ್ಲಿಕ್ಕೆ ಸಹಾಯ ಮಾಡಬೇಕು. ಮತ್ತು ಹಂಪಿಗೆ ವಿಶ್ವವಿಖ್ಯಾತಿ ಇಷ್ಟೊಂದು ಪ್ರಚಾರ ಆಗ್ತಾಯಿದೆ, ಇಷ್ಟೊಂದು ಪ್ರಸಿದ್ಧಿ ಆಗ್ತಿದೆ. ಆದ್ರೂ ನಮ್ಮ ಸ್ಥಳೀಯ ಸರ್ಕಾರಗಳು ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಇವಾಗ ಆಳು ಹಂಪಿ ಅನ್ನೋ ಹಾಗೆ ಸ್ವಲ್ಪ ಅದರ ಹಂಪಿ ಉನ್ನತ ಮಟ್ಟಕ್ಕೆ ಇನ್ನೂ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕಂದ್ರೆ ಇನ್ನಷ್ಟು ಸ್ಥಳೀಯ ಸರ್ಕಾರಗಳು ಕೈ ಜೋಡಿಸಿ ಅದರ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗಿಯಾಗಬೇಕಂತ ಈ ಮೂಲಕ ವಿನಂತಿಸಿಕೊಳ್ತೇನೆ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪಟ್ಟಿಯಲ್ಲಿ ಹಂಪಿಗೆ ವಿಶೇಷ ಸ್ಥಾನ ಗೌರವ ಸಿಕ್ಕರೂ ರಾಜ್ಯ ಸರ್ಕಾರ ಇಂತಹ ಹೆಮ್ಮೆಯ ಹಂಪಿ ಉತ್ಸವವನ್ನ ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇರೋದು ನಿಜಕ್ಕೂ ದುರಂತಮಯವಾಗಿದೆ. ಇನ್ನಾದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ವಿಶ್ವ ಪರಂಪರೆಯ ತಾಣವಾಗಿರುವ ಹಂಪಿಯತ್ತ ಚಿತ್ತ ಹರಿಸಲಿ ಅನ್ನೋದೇ ಎಲ್ಲರ ಒತ್ತಾಯವಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.